ರಾಮಚಂದ್ರ ಕಳುಹಿಸಲಾರೆನೆ ಕೌಸಲ್ಯ ಕುವರನ ರಾಮಚಂದ್ರ ರಾಮ ಕಳುಹಿಸಲಾರೆನೆ ಕೌಸಲ್ಯ ಕುವರನ ಕಳುಹದಿದೋಡೆ ಮಾತಿಗೆ ತಪ್ಪಿದಂತ ರಾಮಚಂದ್ರ ರಾಮ ಕಳುಹದಿದೋಡೆ ಮಾತಿಗೆ ತಪ್ಪಿದಂತ ಕಳುಹಲಾರೆ ರಾಮನ ಇಲ್ಲ ಕುಲ ತಿಲಕನ ರಾಮಚಂದ್ರ ರಾಮ ಮುಂದೇನು ಗತಿ ರಾಮಚಂದ್ರ ಕಂದನು ಹೃದಯದ ನಂದನು ಬೋಪನೆ ರಾಮಚಂದ್ರ ಕಂದನು ಹೃದಯದ ನಂದನು ಬೋಪನೆ ಸುಂದರಿ ಕರುಣಿಸೋ ರಾಮಚಂದ್ರ ಸುಂದರಿ ಕರುಣಿಸೋ ಕೋದಂಡ ರಾಮನ ರಾಮಚಂದ್ರ ಸುಂದರಿ ಕರುಣಿಸೋ ಕೋದಂಡ ರಾಮನ ಕಳುಹಲಾರೆ ರಾಮನ ಇಲ್ಲ ಕುಲ ತಿಲಕನ ರಾಮಚಂದ್ರ ರಾಮ ಮುಂದೇನು ಗತಿ ತಂದೆಯೇ, ವೈದೇಹಿಯು ನನ್ನನ್ನು ಬಿಟ್ಟು ಇರುವುದಿಲ್ಲಂತಲೂ ಕಡೆಗೆ ಅವರ ಜನನೀ ಜನಕರಲ್ಲಿಗೆ ಹೋಗುವುದಿಲ್ಲವಂತಲೂ ಹಠವನ್ನು ಹಿಡಿದು ಇನ್ನು ಸೌಮಿತ್ರಿಯಾದರೂ ಭಾತೃವಾತ್ಸಲ್ಯದಿಂದ ನನ್ನನ್ನೇ ಹಿಂಬಾಲಿಸುತ್ತಿರುವುದು. ಆದ್ದರಿಂದ ಇವರಿಗೂ ಅನುಜ್ಞೆಯನ್ನು ಕೊಟ್ಟು ಕಳುಹಿಸಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ಳುವೆನು. ರಾಮಚಂದ್ರ ರಾಮಚಂದ್ರ ಕಡೆಗೂ ನಿನ್ನನ್ನು ಅರಣ್ಯಕ್ಕೆ ಕಳಿಸಬೇಕಾಯಿತಲ್ಲ. ನೀನಲ್ಲದೆ ಇವರನ್ನೂ ಸಹ ಅಗಲಬೇಕಾಯಿತಲ್ಲ. ರಾಮಚಂದ್ರ ರಾಮ ಮುಂದೇನು ಗತಿ? ರಾಜ್ಯ ಯೋಗ್ಯವಾದ ಉಡುಪುಗಳನ್ನು ಧರಿಸುತ್ತಿದ್ದ ನೀನು ನಾರುಮಡಿಯನ್ನು ಹುಡಬೇಕಾಯಿತೆ. ಪಂಚಪಕ್ಷಗಳನ್ನು ತಿನ್ನುತ್ತಿದ್ದ ನೀನು ಅರಣ್ಯದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನಬೇಕಾಯಿತೆ. ರಾಮಚಂದ್ರ ರಾಮ ಹಂಸ ತೂಲಿಕಾ ಕಲ್ಪದ ಮೇಲೆ ಮಲಗುತ್ತಿದ್ದ ನೀನು ಕಾಡಿನಲ್ಲಿ ಕಲ್ಲು ಮುಳ್ಳುಗಳ ಮೇಲೆ ಮಲಗಬೇಕಾಯಿತೆ. ಕೈಕಾ ಕೈಕಾ ನಿನಗಿನ್ನೂ ಮನಸ್ಸು ಕರಗಲಿಲ್ಲವೇ? ಎಂತಹ ದುರಾಲೋಚನೆಯನ್ನು ಮಾಡಿರುವೆ. ರಾಮಚಂದ್ರ ರಾಮ ಮುಂದೇನು ಗತಿ? ರಾಮಚಂದ್ರ, ವೃಥಾ ಏತಕ್ಕೆ ಚಿಂತಿಸುತ್ತಿರುವೆ? ನೀನು ಎಷ್ಟು ಕಾಲವಿದ್ದರೂ ನಿಮ್ಮ ತಂದೆಯವರು ನಿನಗೆ ಅರಣ್ಯವಾಸಕ್ಕೆ ಅನುಜ್ಞೆಯನ್ನು ಕೊಡುವ ಹಾಗಿಲ್ಲ. ಸೀತಾರಾಮ ಲಕ್ಷ್ಮಣರೇ, ವನವಾಸಕ್ಕೆ ಹೋಗುವ ನೀವು ಈ ನಾರ್ಮಡಿಗಳನ್ನು ಉಟ್ಟು ಹೊರಡಲು ಸಿದ್ಧರಾಗಿ. ಲಕ್ಷ್ಮಣ ತೆಗೆದುಕೋ, ಸೀತಾ ತೆಗೆದುಕೋ ನಾರ್ಮುಡಿಯನ್ನು. ಸ್ವಾಮಿ, ಜನಕಿ, ನನಗೆ ಈ ನಾರುಮುಡಿಗಳನ್ನು ಧರಿಸಲು ಮನಸ್ಸೇ ಆಗುತ್ತಿಲ್ಲ ಸ್ವಾಮಿ. ಎಲ್ಲ ಈ ಕೈಕ, ನಿನ್ನ ಕಾರ್ಯಗಳಿಗೆ ಮಿತಿಯೇ ಇಲ್ಲವಾಯಿತು. ನೀನು ಅರಣ್ಯಕ್ಕೆ ಹೋಗಲು ಯಾರನ್ನು ಅಪೇಕ್ಷಿಸದೆ ನೀನು ನಾರುಮಡಿಯನ್ನು ಕೊಟ್ಟಿದ್ದು ಯಾರಿಗೆ? ನಿನ್ನನ್ನು ಇಲ್ಲಿಯೇ ಈಗಲೇ ಸುಟ್ಟು ಭಸ್ಮ ಮಾಡಿಬಿಡುತ್ತಿದ್ದಾನೆ.
ಆದರೆ ಏನು ಮಾಡಲಿ, ಸತ್ಯಸಂಧನಾದ ಈ ದಶರಥ ಸಾರ್ವಭೌಮನನ್ನು ನೋಡಿ ಸುಮ್ಮನೆ ಇರಬೇಕಾಗಿದೆ. ಅಮ್ಮ ವೈದೇಹಿ, ಆ ನಾರುಮಡಿಯನ್ನು ಬಿಸಾಡು. ರಾಮಚಂದ್ರ, ಗುರುಗಳೇ, ಇವನು ಹೊರಡಿ. ಸುಮಂತ್ರನೇ, ಗುರುಗಳೇ, ರಥವನ್ನು ಸಿದ್ಧಗೊಳಿಸಿ ಸೀತಾರಾಮ ಲಕ್ಷ್ಮಣರ ಅರಣ್ಯವಾಸಕ್ಕೆ ಏರ್ಪಾಡುಗಳನ್ನು ಮಾಡಿರಿ. ಗುರುಗಳೇ, ತಮ್ಮ ಆಜ್ಞೆಯಂತೆ ಆಗಲಿ. ಪಿತಾ ದಯಾ ಸಾಗರ ದಶರಥ ಹೋಗಿ ಬರುವೆವೈ. ರಾಮಚಂದ್ರ ರಾಮ ಪಿತಾ ದಯಾ ಸಾಗರ ರಾಮ ಮುಂದೆ ದಶರಥ ಹೋಗಿ ಬರುವೆವೈ. ರಾಮಚಂದ್ರ ತಂದೆಯೇ ನಿಮ್ಮಯ ದರುಶನ ಎಲ್ಲಿರೇ ಕಾಂಬೆವೋ ಪಿತಾ ದಯಾ ಸಾಗರ ದಶರಥ ಹೋಗಿ ಬರುವೆವಯ್ಯ. ರಾಮಚಂದ್ರ ನಿಲ್ಲು ನಿಲ್ಲು ರಾಮಚಂದ್ರ, ಹೋಗಬೇಡ, ನಿಲ್ಲು ರಾಮಚಂದ್ರ. ಕಡೆಯಾಗಿ ನಿನ್ನ ಮುಖವನ್ನು ಮತ್ತೊಂದು ವೃತ್ತಿಯಾದರೂ ನೋಡುವೆನು. ನಿಲ್ಲು ರಾಮಚಂದ್ರ, ಹೋಗಬೇಡ. ಆ ರಾಮಚಂದ್ರ ರಾಮ, ಕಡೆಗೂ ಹೊರಟು ಹೋದೆಯಾ? ಆ ಮುಂದೇನು ಗತಿ? ವರಪುತ್ರನ ಮಡದಿದರೆಯೋ ಆ ರಾಮಚಂದ್ರ, ವರಪುತ್ರ ಪಡೆದಿದರೆಯೋ ಆ ರಾಮ. ಪ್ರಾಣೇಶ್ವರ, ರಾಮನು ಹೋದನು, ಸಮಾಧಾನ ಮಾಡಿಕೊಳ್ಳಿ. ವರಪುತ್ರ ಪಡೆದಿದರೆಯೋ ಬದುಕಿರಲು ಎನಗಿದು ಫಲವೇ ಫಲವೇ ಫಲವೇ. ಆ ರಾಮಚಂದ್ರ ರಾಮ, ಮೇರೆ ಮಾಡು ಆತ್ಮಹತ್ಯದಿ. ಆ ರಾಮಚಂದ್ರ, ಮೇರೆ ಮಾಡು ಆತ್ಮಹತ್ಯದಿ. ಆ ರಾಮಚಂದ್ರ, ಮೇರೆ ಮಾಡು ಆತ್ಮಹತ್ಯದಿ. ನರಕಕ್ಕೆ ಬೀಳಲು ಯೋಗ್ಯವಲ್ಲವೋ ಅಗಟ ಅಗಟ ಅಗಟ. ರಾಮಚಂದ್ರ. ಪ್ರಾಣೇಶ್ವರ, ಸ್ವಾಮಿ ಹೇಳಿ ಪ್ರಿಯ. ಭರತನನ್ನು ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ, ಆ ಪ್ರಾಣೇಶ್ವರ. ಪ್ರಾಣೇಶ್ವರ, ವಿಧಿಯಲಿ ಅರಿಯದ ಬಲೆಗೆ ಸಲ್ಲದು ಈ ಜ್ವಾಲೆ ದೇವ, ಸಲ್ಲದು
ತಿಳಿಯದೆ ದುರ್ಬೋಧನೆಗೆ ಒಳಗಾಗಿ ನನ್ನ ಅರಿಶಿನ ಕುಂಕುಮದ ಸೌಭಾಗ್ಯವನ್ನು ನಾನೇ ಕಳೆದುಕೊಂಡರಲ್ಲ. ಇರಲಿ, ನನ್ನ ಮಕ್ಕಳು ಬರುವುದರೊಳಗಾಗಿ ಈ ದೇಹವನ್ನು ತೈಲ ದೋಣಿಯಲ್ಲಿ ಇರಿಸುವೆನು. ರಿಪುಕುಲ ಸುಂದರ ಲೋಕೋದ್ಧಾರ ರಿಪುಕುಲ ಸುಂದರ ಲೋಕೋದ್ಧಾರ ದೇವಾದಿ ದೇವಾ ದಿವ್ಯ ಪ್ರಭಾವ ದೇವಾದಿ ದೇವಾ ದಿವ್ಯ ಪ್ರಭಾವ ದೇವಾದಿ ದೇವಾ ದಿವ್ಯ ಪ್ರಭಾವ ದೇವ ಸೌಖ್ಯ ನೀಡೋ ದೇವ ದೇವ ಸೌಖ್ಯ ನೀಡೋ ದೇವ ರಿಪುಕುಲ ಸುಂದರ ಲೋಕೋದ್ಧಾರ ಕೇವಳಿ ಗೀತ ಲಕ್ಷ್ಮಿ ಸಮೇತ ಕೇವಳಿ ಗೀತ ಲಕ್ಷ್ಮಿ ಸಮೇತ ಕೇವಳಿ ಗೀತ ಲಕ್ಷ್ಮಿ ಸಮೇತ ದೇವ ಸೌಖ್ಯ ನೀಡೋ ದೇವ ದೇವ ಸೌಖ್ಯ ನೀಡೋ ದೇವ ರಿಪುಕುಲ ಸುಂದರ ಲೋಕೋದ್ಧಾರ ಲೋಕೋದ್ಧಾರ ಲೋಕೋದ್ಧಾರ. ಆಹಾ, ವಿಧಿವಿಲಾಸವು ಅತಿ ವಿಚಿತ್ರವಾದವು. ರಾಮಚಂದ್ರನಾದರೂ ಕಾರಣಾಂತರದಿಂದ ಹಿಂದೆ ಋಷಿಗಳ ಶಾಪದಂತೆ ಸೀತಾ ಸಮೇತನಾಗಿ ಅರಣ್ಯವಾಸಕ್ಕೆ ಹೊರಟು ಹೋದನು. ಲಕ್ಷ್ಮಣನಾದರೂ ಭ್ರಾತೃ ಸೇವೆಯೇ ಪರಮಧ್ಯೇಯವೆಂದು ಆತನನ್ನು ಅನುಸರಿಸಿದನು. ಇದೇ ಸಮಯದಲ್ಲಿ ಭರತ ಶತ್ರುಘ್ನರು ರಾಜ್ಯದಲ್ಲಿ ಇಲ್ಲದಿರುವಾಗ ಸತ್ಯಸಂಧನಾದ ದಶರಥ ಸಾರ್ವಭೌಮನು ಕಾರಣಾಂತರದಿಂದ ಹಿಂದೆ ಋಷಿಗಳ ಶಾಪದಂತೆ ಪುತ್ರ ವ್ಯಾಮೋಹದಿಂದ ಲೋಕಬಾಹಿರನಾದನು. ಆಹಾ, ಎಂಥವನಿಗೆ ಎಂತಹ ದುರ್ಗತಿಯು ಪ್ರಾಪ್ತಿಯಾಯಿತು. ಇರಲಿ, ಈಗ ಚಿಂತಿಸಿ ಫಲವಿಲ್ಲ. ಈಗಿಂದೀಗಲೇ ಭರತ ಶತ್ರುಘ್ನರನ್ನು ರಾಜ್ಯಕ್ಕೆ ಕರೆಯಿಸಿ ದಶರಥ ಸಾರ್ವಭೌಮನ ಅಂತ್ಯಕ್ರಿಯಾದಿಗಳನ್ನು ನೆರವೇರಿಸುವೆನು. ದೇವಳಿ ಗೀತ ಲಕ್ಷ್ಮಿ ಸಮೇತ ದೇವಳಿ ಗೀತ ಲಕ್ಷ್ಮಿ ಸಮೇತ ದೇವಳಿ ಗೀತ ಲಕ್ಷ್ಮಿ ಸಮೇತ ದೇವ ಸೌಖ್ಯ ನೀಡೋ ದೇವ ದೇವ ಸೌಖ್ಯ ನೀಡೋ ದೇವ ರಿಪುಕುಲ ಸುಂದರ ಲೋಕೋದ್ಧಾರ ಲೋಕೋದ್ಧಾರ ಲೋಕೋದ್ಧಾರ.
ಅನುಜ ಶತ್ರುಘ್ನ, ಅಣ್ಣ, ನಾವು ಪಟ್ಟಣದಿಂದ ಹೊರಟುವಾಗಲೇ ದಾರಿಯಲ್ಲಿ ಬರೀ ಅಪಶಕುನಗಳೇ ಕಾಣುತ್ತಿರುವುದಲ್ಲ, ಕಾರಣವೇನಿರಬಹುದು ತಮ್ಮ? ಅಣ್ಣ, ಕಾರಣವೇನೋ ತಿಳಿಯದು. ಪಟ್ಟಣಕ್ಕೆ ಹೋದ ನಂತರ ತಿಳಿಯೋಣ. ಜಾಗೃತೆಯಿಂದ ನಡೆಯಿರಿ. ಅನುಜ ಶತ್ರುಘ್ನ, ನಿನ್ನ ಮಾತಿನಂತೆ ಆಗಲೇ ನಡೆ. ನಿನ್ನಯ ನಾಮ ಪರಮಾಧಾಮ, ನಿನ್ನಯ ನಾಮ ಪರಮಾಧಾಮ, ನಿನ್ನಯ ಸೇವೆಯೇ ಪರಮಾನಂದ. ನಿನ್ನಯ ಸೇವೆಯೇ ಪರಮಾನಂದ. ರಾಮ ರವಿಚಂದ್ರಮ, ರಘುಕುಲ ರಾಮ ರವಿಚಂದ್ರಮ, ವ್ಯಾಪಕ ಮೋಹನ ಸೀತಾರಮಣ, ವ್ಯಾಪಕ ಮೋಹನ ಸೀತಾರಮಣ, ರಾಮ ಸುನಾಮ ರವಿಚಂದ್ರಮ, ರಾಮ ರವಿಚಂದ್ರಮ, ರಘುಕುಲ ರಾಮ ರವಿಚಂದ್ರಮ. ಜನನಿ, ನಿಮಗೆ ನಮಸ್ಕರಿಸುವೆವು. ಮಕ್ಕಳೇ, ನಿಮಗೆ ಮಂಗಳವಾಗಲಿ. ಮೇಲೇಳಿ. ಅಮ್ಮ, ಅಮ್ಮ, ನಮ್ಮ ತಂದೆಯವರು ಎಲ್ಲಿ ಹೋದರು? ನಿಮ್ಮ ತಂದೆಯವರು ಮೃತರಾದರು ಮಕ್ಕಳೇ. ಏನೇನು? ನಮ್ಮ ತಂದೆಯವರು ಮೃತರಾದರೆ? ಆ ತಂದೆಯೇ, ಏನು ಗತಿ? ಆ ತಂದೆಯೇ, ಅರಣವನಿಗಿದೆಯ ಆ ಜನಗಣೆ, ಅರಣವನಿಗಿದೆಯ. ಅಮ್ಮ, ಶತ್ರುಘ್ನ, ಅರಣವನಿಗಿದೆಯ ಆ ಜನಗಣೆ, ಅರಣವನಿಗಿದೆಯ. ಆ ತಂದೆಯೇ, ನಿನ್ನೆಲ್ಲರೂ ಧರೆಯೊಳಗೀಗಲೇ. ಕೊರೆಯುತ್ತೆಯೆಂಬರು ಧರೆಯೊಳಗೀಗಲೇ. ಅಮ್ಮ, ಕೊರೆಯುತ್ತೆಯೆಂಬರು ಧರೆಯೊಳಗೀಗಲೇ, ಅರಣವನಿಗಿದೆಯ ಆ ಜನಗಣೆ, ಅರಣವನಿಗಿದೆಯ ಆ ಜನಗಣೆ. ನೀನಿಲ್ಲದೆ ನಾವು ಸೋನೆಯ ಬಾಳುವೆ. ನೀನಿಲ್ಲದೆ ನಾವು ಸೋನೆಯ ಬಾಳುವೆ. ಅನುಜ ಶತ್ರುಘ್ನ, ನೀನಿಲ್ಲದೆ ನಾವು ಸೋನೆಯ ಬಾಳುವೆ. ಸನ್ನುತ ಗುಣ ಸಾಗ ಆ ಜನಗಣೆ, ಅರಣವನಿಗಿದೆಯ ಆ ಜನಗಣೆ, ಅರಣವನಿಗಿದೆಯ ಆ ಜನಗಣೆ, ಅರಣವನಿಗಿದೆಯ. ಅಮ್ಮ, ಅಮ್ಮ, ನಮ್ಮ ಅಗ್ರಜನ ಆ ತಂದೆಯೇ, ನಮ್ಮ ಸಂಗಡ ಒಂದು ಮಾತನಾದರೂ ಆಡದೆ ಪರಲೋಕವನ್ನು ಸೇರಿದೆಯಾ? ಆ ತಂದೆಯೇ, ಮುಂದೇನು ಗತಿ? ಅಮ್ಮ, ಕುಮಾರ, ಅಮ್ಮ, ನಮ್ಮ ಅಗ್ರಜನಾದ ಶ್ರೀರಾಮಚಂದ್ರನು ಎಲ್ಲಿ? ಶ್ರೀರಾಮಚಂದ್ರನು ವನವಾಸಕ್ಕೆ ಹೋದರು ಮಗನೇ. ಮಾಡುವ ಕಾರಣವೇನು? ಅದಕ್ಕೆ ನಾನೇ ಕಾರಣಳು. ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಸಮಯ ಬಂದಾಗ ಕೇಳು ಎಂದು ಅವರೇ ಹೇಳಿದ್ದರು. ಮಂತರೆಯ ಮಾತಿನ ದುರ್ಬೋಧನೆಗೆ ಒಳಗಾಗಿ ನನ್ನ ಸ್ವಾಮಿಯ ಬಳಿಯೇ ಆ ವರಗಳನ್ನು ಕೇಳಿಕೊಂಡೆನು. 1ನೇ ವರಕ್ಕೆ ನಿನಗೆ ಪಟ್ಟಾಭಿಷೇಕವಾಗಬೇಕೆಂತಲೂ, 2ನೇ ವರಕ್ಕೆ ರಾಮನ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡರು. ರಾಮನ ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು. ಪುತ್ರ ವಿಯೋಗದಿಂದ ನಿಮ್ಮ ತಂದೆಯವರು ಮೃತರಾದರು ಮಗನೇ, ಮೃತರಾದರು.
ಆಗಿದ್ದು ಆಗಿ ಹೋಯ್ತು. ಬಾ, ನಿನ್ನ ತಂದೆಯ ಕಾರ್ಯಗಳನ್ನು ಮುಗಿಸಿ ಪಟ್ಟಾಭಿಷಕ್ತರಾಗಿ ಸಂತೋಷದಿಂದ ಬಾಳು. ಛೀ ಮೂರ್ಖಳೆ, ಕುಲಪಾತಕ್ಕೆ ಕುಲದೋಳ್ ಚಲವ ಪಡಿಸಿದೆಯಾ? ಭರತ, ಕುಲಪಾತಕ್ಕೆ ಕುಲದೋಳ್ ಚಲವ ಪಡಿಸಿದೆಯಾ? ಕುಲನಾಮನಾದ ಶ್ರೀರಾಮಚಂದ್ರನ ಕುಲವ ನಾಶವಾಗೈದೆಯಾ? ಪಾದಕ್ಕೆ ನಿನ್ನೆ ಶಿರವನ್ನಾರಿಸುವೆ, ಪಾದಕ್ಕೆ ನಿನ್ನೆ ಶಿರವನ್ನಾರಿಸುವೆ. ಕುಲಘಾತಕಿಯೇ, ಛೀ ಮೂರ್ಖಳೆ, ಎಂತಹ ದುರಾಲೋಚನೆಯನ್ನು ಮಾಡಿರುವೆ. ಆ ನನ್ನ ಅಗ್ರಜನು ನಿನಗೆ ಮಾಡಿದ ಅಪರಾಧವೇನು? ಆತನಿಂದ ನಿನಗೇನಾದರೂ ಕೇಡುಂಟಾಯಿತೆ? ಪ್ರಪಂಚಕ್ಕೆ ಬೆಳಕಾಗಿರುವ ನಮ್ಮೆಲ್ಲರ ಪ್ರೀತಿ ಪಾತ್ರನಾದ ಆ ನನ್ನ ಅಗ್ರಜನನ್ನು ಅರಣ್ಯಕ್ಕೆ ಕಳಿಸಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ನೀನು ವಿಧವೆಯಾಗಿದ್ದು ಅಲ್ಲದೆ ಆ ನನ್ನ ದೊಡ್ಡಮ್ಮಂದಿರನ್ನು ಸಹ ವಿಧವೆಯನ್ನಾಗಿ ಮಾಡಿದೆಯಲ್ಲ. ನನ್ನ ಮಾತೃಯರ ಮಾಂಗಲ್ಯ ಭಾಗ್ಯವನ್ನೂ ಕಳೆದೆಯಲ್ಲ. ಇಲ್ಲ ಇಲ್ಲ, ನಿನಗೆ ಘೋರ ನರಕವು ತಪ್ಪುವುದಿಲ್ಲ. ಛೀ, ನಿನ್ನ ಮುಖದರ್ಶನ ಸಹ ಮಾಡಬಾರದು. ಅನುಜ, ಶತ್ರುಘ್ನ, ಅಣ್ಣ, ನನ್ನ ಮನಸ್ಸು ಏಕೋ ಶ್ರೀರಾಮಚಂದ್ರನ ಪಾದಾರವಿಂದನ್ನು ಕಾಣಲು ತವಕ ಪಡುತ್ತಿರುವುದು. ನಾನು ಅಲ್ಲಿಗೆ ಹೋಗುವ ಮುನ್ನ ಈಕೆಯನ್ನು ಯಮಬರಿಗೆ ಕಳಿಸಬೇಕು. ನಿಲ್ಲ ನಿಲ್ಲೋ, ನೇಮ್ ಕಡಿಯಲ್ಬೇಡ. ನಿಲ್ಲ ನಿಲ್ಲೋ, ನೇಮ್ ಕಡಿಯಲ್ಬೇಡವೋ. ಬಲುಕೋ ಮಾಡ್ಬ ರಾಮನಿಗಾತಂ ಕೇಳೈ ಬೇಳೈ. ಅಣ್ಣ, ಅನುಜ, ನೋಡಿ ತಿಳಿಯಲ್ದು ಚಳಿಕೆಯೋ, ನೋಡಿ ತಿಳಿಯಲ್ದು ಚಳಿಕೆಯೋ. ನೆಲದೋಳ್ ಅಬಗಿ ತಪ್ಪದು ಸಹಜವು ಕೇಳೈ ಬೇಳೈ. ಅಣ್ಣ, ಅನುಜ, ನಿಮಗೆ ತಿಳಿಯದೇ ಇರುವುದು ಯಾವುದು? ಮಾತೃಹತ್ಯೆಯ ದೋಷವು ಮಹಾಪಾಪಕರ ಅಲ್ಲವೇ? ಮೀರಿ ಹೋದದಕ್ಕೆ ಚಿಂತಿಸಿ ಫಲವಿಲ್ಲ. ಈ ವಿಷಯವನ್ನು ಅಣ್ಣನಾದ ಶ್ರೀರಾಮಚಂದ್ರನು ಕೇಳಿದರೆ ಕೋಪ ಮಾಡಿಕೊಳ್ಳುವುದಿಲ್ಲವೇ? ಆದುದರಿಂದ ತಂದೆಯರ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿ ಅಣ್ಣನನ್ನು ಕರೆದುಕೊಂಡು ಬರೋಣ. ಜಾಗ್ರತೆಯಿಂದ ನಡೆಯಿರಿ. ಅನುಜ, ಶತ್ರುಘ್ನ, ನಿನ್ನ ಮಾತಿನಂತೆ ಆಗಲೇ ನಡೆ. ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ. ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ. ತ್ರಿಭುವನ ಜನನಯನ ವಿರಾಮ. ತ್ರಿಭುವನ ಜನನಯನ ವಿರಾಮ. ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ. ತಾರಕ ನಾಮ ದಶರಥ ರಾಮ. ತಾರಕ ರಾಮ ದಶರಥ ರಾಮ. ತನುಜ ವಿರಾಮ ಪಟ್ಟಾಭಿರಾಮ. ಜಯ ಜಯ ರಾಮ ಪಟ್ಟಾಭಿರಾಮ. ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ. ರಾಮ ರವಿಕುಲ ಜನನಿಧಿ ಸೋಮ. ರಾಮ ರವಿಕುಲ ಜನನಿಧಿ ಸೋಮ. ರಾಮ ರವಿಕುಲ ಜನನಿಧಿ ಸೋಮ. ಭೂಮಿ ಸುಧಾರಾಮ. ಕಾಮಿಕದಾಯಕ ಕರುಣಾರಾಮ. ಕಾಮಿಕದಾಯಕ ಕರುಣಾರಾಮ. ಕೋಮಲ ನಿಲಯ
ಜಾನಕಿ ನೋಡು ಜಾನಕಿ ನೋಡು ದೇವ ನದಿಯ ವರದ ವಿಕ್ರಮ ಪ್ರಗತ ಜಾತೆಯ ವರದ ವಿಕ್ರಮ ಪ್ರಗತ ಜಾತೆಯ ಮುರುಗ ಶಯನ ನಿಂಪಿ ಪುಟಗಾಮಿನಿಯ ಮುರುಗ ಶಯನ ನಿಂಪಿ ಪುಟಗಾಮಿನಿಯ ಚಾರುವಾರು ನದಿಯ ಜಾನಕಿ ನೋಡು ದೇವ ನದಿಯ ಜಾನವಿಯ ಸುರ ಸಮುದಾಯವ ನೋಡು ದೇವ ನದಿಯ ಜಾನಕಿ ಗಂಗಾದೇವಿಗೆ ನಮಸ್ಕರಿಸಿ ಮುಂದೆ ಹೋಗೋಣ. ಶ್ವೇತ ಸ್ವರೂಪೇ ಶುಭಕರಾಂಗೆ ಶ್ವೇತ ಸ್ವರೂಪೇ ಶುಭಕರಾಂಗೆ ಭೂತಾನಾಥ ಮೌನಿಶಾಂಗೆ ಭೂತಾನಾಥ ಮೌನಿಶಾಂಗೆ ಖ್ಯಾತ ಚರಿತೆ ಮಹಿಮ ತುಂಗೆ ಖ್ಯಾತ ಚರಿತೆ ಮಹಿಮ ತುಂಗೆ ದುರಿತದ ಮಹಿಮ ಗಂಗೆ ನಾನಭಿವಂದಿಪೆ ಮಂಗಳ ಗೌರಿ ದೇಹಿ ಮೇ ಗಂಗೆ ನಾನಭಿವಂದಿಪೆ ಗಂಗಾದೇವಿಯೇ ನಿನಗೆ ನಮಸ್ಕರಿಸಿ. ರಾಮ ರಘುರಾಮ ರಾಮ ಶ್ರೀರಾಮ ರಘುರಾಮ ಶ್ರೀರಾಮ ರಘುರಾಮ ರಾಮ ಶ್ರೀರಾಮ ರಘುರಾಮ ಜನಗನು ನೀನೆ ಜನನಿಯು ನೀನೆ ಜನಗನು ನೀನೆ ಜನನಿಯು ನೀನೆ ಜನಮನ ಜನ ರಘುರಾಮ ರಾಮ ಶ್ರೀರಾಮ ರಘುರಾಮ ಶ್ರೀರಾಮ ರಘುರಾಮ ರಾಮ ಶ್ರೀರಾಮ ರಘುರಾಮ ಅನುದಿನ ಅನುಕ್ಷಣ ನಿಮ್ಮಲ ಜಾನಿಪೆ ಅನುದಿನ ಅನುಕ್ಷಣ ನಿಮ್ಮಲ ಜಾನಿಪೆ ಅನುದಿನ ಅನುಕ್ಷಣ ನಿಮ್ಮಲ ಜಾನಿಪೆ ಅನುದಿನ ಅನುಕ್ಷಣ ನಿಮ್ಮಲ ಜಾನಿಪೆ ಕೈ ಬಿಡದೆನ್ನನು ಕಾಯೋ ಶ್ರೀರಾಮ ಶ್ರೀರಾಮ ರಘುರಾಮ ಶ್ರೀರಾಮ ರಘುರಾಮ ರಾಮ ಶ್ರೀರಾಮ ರಘುರಾಮ ಶ್ರೀರಾಮ ರಘುರಾಮ ಶ್ರೀರಾಮ ರಘುರಾಮ. ಸ್ವಾಮಿ
ತಮ್ಮ ಪಾದಕಿಂಕರನಾದ ನಾನು ನಿಮಗೆ ವಂದಿಸುವೇನು ದೇವ. ಗುಹನೆ, ನಿನಗೆ ಶುಭವಾಗಲಿ. ಹೇಳು. ಗುಹನೆ, ನಾವು ಈ ನದಿಯನ್ನು ದಾಟಬೇಕಾಗಿರೋದ್ರಿಂದ ನಮಗೆ ಒಂದು ನಾವೆಯನ್ನು ಸಿದ್ಧಗೊಳಿಸು. ಸ್ವಾಮಿ, ನಾವೇನೋ ಸಿದ್ಧವಾಗಿಯೇ ಇರುವುದು, ತಾವು ದಯಮಾಡಿಸಬೇಕಾಗಿ ಬೇಡಿಕೊಳ್ಳುವೇನು. ಗುಹನೆ, ಹಾಗೇ ಆಗಲಿ. ಧನ್ಯಾಲೈತೆ. ರಾಮ ರಾಮ ಸೀತಾರಾಮ, ರಾಮ ರಾಮ ಸೀತಾರಾಮ, ಸೀತಾರಾಘವ ಸೀತಾರಾಘವ, ರಾಮ ರಾಮ ಸೀತಾರಾಮ, ಸೀತಾರಾಘವ ಸೀತಾರಾಘವ. ಹರಿಗೋಲೆತ್ತುವೆ ಕರುಣಿರಲಿ ತಾಯಿ, ಹರಿಗೋಲೆತ್ತುವೆ ಕರುಣಿರಲಿ ತಾಯಿ, ಹರನ ಜಡೆಯಲಿ ವಾಸಿಪ ಜನನಿ, ಹರನ ಜಡೆಯಲಿ ವಾಸಿಪ ಜನನಿ, ರಾಮ ರಾಮ ಸೀತಾರಾಮ, ರಾಮ ರಾಮ ಸೀತಾರಾಮ, ಸೀತಾರಾಘವ ಸೀತಾರಾಘವ, ರಾಮ ರಾಮ ಸೀತಾರಾಮ, ಸೀತಾರಾಘವ ಸೀತಾರಾಘವ, ಸೀತಾರಾಘವ ಸೀತಾರಾಘವ, ಸೀತಾರಾಘವ ಸೀತಾರಾಘವ, ಸೀತಾರಾಘವ ಸೀತಾರಾಘವ. ವನವು ಎಷ್ಟು ಮನೋಹರವಾಗಿರುವುದು ನೋಡಿದೀಯಾ? ಜಾನಕಿ, ಲಕ್ಷ್ಮಣ, ಅಲ್ಲಿ ನೋಡು, ಭೂಮಿಯಿಂದ ಅಂತರಿಕ್ಷದವರೆಗೂ ಕೆಂದೇಳು ಏಕಾಂತವಾಗಿ ಕಾಣುವುದು. ಅದು ನಮ್ಮ ಸೈನ್ಯದಂತೆ ಕಾಣುತ್ತಿರುವುದು. ಭರತನು ತನ್ನ ತಾಯಿಯಿಂದ ಪ್ರೇರಿತನಾಗಿ ನಮ್ಮ ಮೇಲೆ ಯುದ್ಧಕ್ಕೆ ಬರುವಂತೆ ಕಾಣುತ್ತಿರುವುದು. ಅನುಗ್ರಹವನ್ನು ಕೊಡು. ಸೈನ್ಯ ಸಮೇತನಾಗಿ ಬರುತ್ತಿರೋ ಆ ಭರತನನ್ನು ಈಗಲೇ ಸಂಹರಿಸಿ ಬರುವೆನು. ಅನುಜ ಲಕ್ಷ್ಮಣ, ಸ್ವಲ್ಪ ಸಮಾಧಾನ ಹೊಂದು. ಭರತನು ಅಂತಹ ದುಷ್ಕಾರ್ಯ ಪ್ರವರ್ತಕನಲ್ಲ. ಸಮೀಪಕ್ಕೆ ಬರಲಿ, ವಿಚಾರಿಸೋಣ. ಅಣ್ಣ, ಹಾಗೇ ಆಗಲಿ.
ಪರಮ ರಾಮ ಶ್ರೀರಾಮಚಂದ್ರ ನಮ್ಮನ್ನು ಕಾಪಾಡು ಕಾಪಾಡು. ಭರತ ಶತ್ರುಘ್ನರೇ, ನಿಮಗೆ ಶುಭವಾಗಲಿ. ಹೇಳಿ. ಅಣ್ಣ, ನೀವು ಲಕ್ಷ್ಮಣನನ್ನು ಕರೆದುಕೊಂಡು ಬಂದಿರಲ್ಲ, ನಮ್ಮನ್ನು ಬಿಟ್ಟು ಬರಬಹುದೇ? ಹಾಗೆ ಬರಲು ಕಾರಣವೇನಣ್ಣ? ನಮ್ಮ ತಾಯಿಯು ಕ್ರೂರಳಾದರೆ ನಾನು ಸಹ ಕ್ರೂರನಾದೇನೆ. ಧರ್ಮಶಾಸ್ತ್ರದ ಪ್ರಕಾರ ರಾಜ್ಯವು ಹಿರಿಯರಾದ ನಿಮಗೆ ಸೇರತಕ್ಕದ್ದು. ನಮ್ಮ ತಾಯಿಯವರು ನಮ್ಮ ತಂದೆಯವರಿಗೆ ಕೊಟ್ಟ ಮಾತಿನ ಪ್ರಕಾರ 14 ವರ್ಷ ವನವಾಸವನ್ನು ನಾನು ಮತ್ತು ಅನುಜ ಶತ್ರುಘ್ನನ್ನು ಸಂತೋಷದಿಂದ ಅನುಭವಿಸಿ ಬರುವೆರು. ನೀವು ಚಿಂತಿಸದೆ ಪಟ್ಟಣಕ್ಕೆ ಹೊರಟಿ ಪಟ್ಟಾಭಿಷೇಕ್ತರಾಗಿ ರಾಜ್ಯವನ್ನಾಡಬೇಕಾಗಿ ಪ್ರಾರ್ಥಿಸುವೆನು ಅಣ್ಣ. ಅನುಜ ಭರತ, ಏನು ಹೇಳುತ್ತಿರುವೆ? ನಮ್ಮ ತಾಯಿಯವರಾದ ಕೈಕಾದೇವಿಯವರು ತಂದೆಯವರಿಂದ ಅನುಜ್ಞೆಯನ್ನು ಪಡೆದದ್ದು ನಾನು ಹರಣಿಗೆ ಹೋಗಲೆಂದು. ನೀನು ಈ ರೀತಿ ದುಃಖದಲ್ಲಿರುವ ತಂದೆಯವರಾದ ಮಾತೆಯವರಾದ ಕೈಕಾದೇವಿಯವರನ್ನು, ಸೌಮಿತ್ರೆ ಮತ್ತು ಕೌಶಲ್ಯಾದೇವಿಯವರನ್ನು ಬಿಟ್ಟು ಬಂದಿರುವೆಯಲ್ಲ, ಇದು ನಿನಗೆ ಸಮ್ಮತವಲ್ಲ. ನೀನು ಈಗಲೇ ಪಟ್ಟಣಕ್ಕೆ ಹೋಗಿ ರಾಜ್ಯವನ್ನು ಆಳುತ್ತಿರುವೆ. ನಾನು 14 ವರ್ಷಗಳನ್ನು 14 ದಿನಗಳೋಪಾದಿಯಾಗಿ ಅನುಭವಿಸುವುದನ್ನು. ಅದುವರೆಗೂ ದುಃಖದಲ್ಲಿರುವ ತಂದೆಯವರನ್ನು ಸಮಾಧಾನಗೊಳಿಸು ಭರತ, ಸಮಾಧಾನಗೊಳಿಸು. ಅಣ್ಣ, ತಂದೆಯವರು ಎಲ್ಲಿರೋರಣ್ಣ? ಭರತ, ಏನು ಹೇಳುತ್ತಿರುವೆ? ಅಣ್ಣ, ನೀವಿತ್ತ ಅರಣ್ಯಕ್ಕೆ ಹೊರಟಲೆ ತಂದೆಯವರು ಮೃತರಾದರಣ್ಣ, ಮೃತರಾದರು. ಏನು ತಂದೆಯವರು ಮೃತರಾದರೆ? ಹಾ ತಂದೆಯೇ, ಹಾ ತಂದೆಯೇ, ಮುಂದೇನು ಗತಿ? ಕಾಣದೆ ಮದಿಗೆಡೆವೈ ನಾವು ಪಿತನ ಮೃತಿಯ ಹೊಂದಿದೆಯ ತಂದೆಯೇ, ತಂದೆಯೇ. ಭರತ ಶತ್ರುಘ್ನ, ಹತಭಾಗ್ಯರಾದೆವು ಗತಿಯರು ನಮಗಿನ್ನು. ಹತಭಾಗ್ಯರಾದೆವು ಗತಿಯರು ನಮಗಿನ್ನು. ಮತಿ ತೋರದೆ ಇನ್ನು ಪಿತನೆ ನಿರಂತರ, ಮತಿ ತೋರದೆ ಇನ್ನು ಪಿತನೆ ನಿರಂತರ. ಪಿತನೆ ಮೃತಿಯ ಹೊಂದಿದೆಯ ತಂದೆಯೇ, ತಂದೆಯೇ. ಹಾ ತಂದೆಯೇ. ಭರತ ಶತ್ರುಘ್ನ ಸೀತಾ ಲಕ್ಷ್ಮಣ, ರಾಜ್ಯ ಭೋಗವ ತೊರೆದು ಮೃತಿಯ ಹೊಂದಿದೆಯ ತಂದೆಯೇ. ರಾಜ್ಯ ಭೋಗವ ತೊರೆದು ಮೃತಿಯ ಹೊಂದಿದೆಯ ತಂದೆಯೇ. ನಾವು ಹೇಗೆ ಜೀವಿತೆವು
ತಂದೆಯೇ ನಾವು ಹೇಗೆ ಜೀವಿಪೆವು ಪಿತನೇಹ ಮೃತಿಯ ಬಂದಿದೆಯ ತಂದೆಯೇ, ನಮ್ಮ ಮೇಲಿನ ವ್ಯಾಮೋಹದಿಂದ ಪ್ರಾಣವನ್ನು ತೊರೆದೆಯಾ? ಇನ್ನು ಮುಂದೆ ರಾಮ ಲಕ್ಷ್ಮಣ ಸೀತಾ ಎಂದು ಕರೆಯುವರು ಯಾರು? ಸೀತಾ ಲಕ್ಷ್ಮಣರೇ, ನಡೆದು ಹೋದದಕ್ಕೆ ಚಿಂತಿಸಿ ಫಲವಿಲ್ಲ, ಸಮಾಧಾನವನ್ನು ಹೊಂದಿರಿ. ಭರತ ಶತ್ರುಘ್ನರೇ, ಕಳೆದು ಹೋದದಕ್ಕೆ ಚಿಂತಿಸಿ ಫಲವಿಲ್ಲ, ಬಂದದ್ದೆಲ್ಲವನ್ನು ಅನುಭವಿಸಲೇಬೇಕಲ್ಲವೇ? ನೀವಿನ್ನು ಪಟ್ಟಣಕ್ಕೆ ಹೊರಟು ದುಃಖದಲ್ಲಿರುವ ತಾಯಿಯವರನ್ನು ಸಮಾಧಾನಗೊಳಿಸಿ. ಭರತ, ಸಮಾಧಾನಗೊಳಿಸಿ. ಅಣ್ಣ, ನಿಮ್ಮ ಮಾತನ್ನು ನಾವು ಮೀರುವಾಗೂ ಇಲ್ಲ. ಅದುವರೆಗೂ ನಿಮ್ಮ ಈ ಪವಿತ್ರವಾದ ಪಾದುಕೆಗಳನ್ನಾದರೂ ಕರುಣಿಸಿರಿ. ಇವುಗಳನ್ನು ನಿಮ್ಮ ಪ್ರತಿನಿಧಿಯಾಗಿ ಇರಿಸಿಕೊಂಡು ರಾಜ್ಯಭಾರವನ್ನು ಮಾಡುವೆರು. ಅಲ್ಲದೆ ನೀವು 14 ವರ್ಷ ಕಳೆದ ಮರುದಿನವೇ ಬಂದು ನಮಗೆ ದರ್ಶನ ನೀಡದಿದ್ದಲ್ಲಿ ನಿಮ್ಮ ಪಾದ ಸಾಕ್ಷಿಯಾಗಿ ನಾವು ಅಗ್ನಿ ಪ್ರವೇಶ ಮಾಡುವೆರಣ್ಣ. ಭರತ, ಸುಖದಿಂ ರಾಜ್ಯವನ್ನಾಳ್ಪುದು ಭರತ 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 ಮಾತೆಯ ಸುಖದಿಂ ರಾಜ್ಯವನ್ನಾಳ್ಪುದು ಭರತ ಸುಖದಿಂ ರಾಜ್ಯವನ್ನಾಳ್ಪುದು ಭರತ 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 ಮಾತೆಯಾದ ಕೈಕಾದೇವಿ ಎಂಬರತ ಭರತ ಲಕ್ಷ್ಮಣ, ನಮ್ಮ ಮಾತೆಯಾದ ಕೈಕಾದೇವಿ ಎಂಬರತ ತುಳಸೇ ಮದಿ ಪಾಲಿಪುದು ಭರತ 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 ನರವಿಕ್ರಮ ಪಾದುಕೆ ವರಧರ್ಮಕ್ಕೆ ಲೋಕಕ್ಕೆ ನಿರುತವು 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 ನರವಿಕ್ರಮ ಪಾದುಕೆ ವರಧರ್ಮಕ್ಕೆ ಲೋಕಕ್ಕೆ ನಿರುತವು ನರವಿಕ್ರಮ ಪಾದುಕೆ ವರಧರ್ಮಕ್ಕೆ ಲೋಕಕ್ಕೆ ನಿರುತವು 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 ದುರಿತಾತ್ಮಾರನ ಪಾದುಕೆ ಇವನ ದುರಿತಾತ್ಮಾರನ ಪಾದುಕೆ ಇವನ ಚಿರಗೋ ದಲಿವೆ ಒಲಿವೆ ನಲಿವೆ ಒಲಿವೆ ನಲಿವೆ ಒಲಿವೆ ಪಾವನ ಪಾಪದಿ ಮೋಚನ ಭಜನ ಭವ ಭಯ ಬಂಧನ ಸೀತಾರಮಣ
ಭಜನ ಭವ ಭಯ ಬಂಧನ ಸೀತಾರಮಣ ದೇವಾಸನ್ನುತ ಗುಣಮಣಿಹಾರ ದೇವಾಸನ್ನುತ ಗುಣಮಣಿಹಾರ ಜೀವಧಾರ ಪಾಪವಿಹಾರ ಜೀವಧಾರ ಪಾಪವಿಹಾರ ಪಾವನ ಪಾಪದಿ ಮೋಚನ ಭಜನ ಭವ ಭಯ ಬಂಧನ ಸೀತಾರಮಣ ಸೀತಾರಮಣ ಸೀತಾರಮಣ. ಲಕ್ಷ್ಮಣ, ಅಣ್ಣ, ನಾವು ಇಲ್ಲಿಯೇ ಇರುವುದಾದರೆ ಪಟ್ಟಣದಿಂದ ಅನೇಕ ಜನರು ಬಂದು ನಮಗೆ ಇದೇ ರೀತಿಯಾಗಿ ತೊಂದರೆಯನ್ನು ಕೊಡುವರು. ಆದ್ದರಿಂದ ಮುಂದೆ ಕಾಣುವ ಆಶ್ರಮಕ್ಕೆ ಹೋಗಿ ಅಲ್ಲಿರುವ ಋಷಿ ಸಮೂಹವನ್ನು ಸೇರಿ ನಮ್ಮ ವಾಸಕ್ಕೆ ಒಂದು ಯೋಗ್ಯವಾದ ಸ್ಥಳವನ್ನು ವಿಚಾರಿಸೋಣ. ನಡೆ ಅಣ್ಣ, ಹಾಗೇ ಆಗಲಿ ನಡೆ.